स्वागत है आप सभी दर्शकों का। मैं हूं सानिया। 2025-26ನೇ ಸಾಲಿನ ಏನು ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಎಲ್ಲ ಕಬ್ಬು ಬೆಳೆಗಾರರು ಬೀದಿಗೆ ಬಂದು ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಒಂದು ಸಂದರ್ಭದಲ್ಲಿ ಕಳೆದ 10 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಏನು ಪ್ರಾರಂಭವಾದಂತಹ ಹೋರಾಟ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಹಮ್ಮಿಕೊಂಡು ಸಾಕಷ್ಟು ರೈತರು ಕೂಡ ಬೀದಿಗೆ ಬಂದು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಾಕತ್ತಿದ್ರು। ಆ ನಿಟ್ಟಿನೊಳಗ ವಿಜಯಪುರದಲ್ಲಿ ಕೂಡ ಕಳೆದ 5 ದಿನಗಳಿಂದ ನಾವು ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ನಾವು ಕೂಡ ನಿಜವಾದಂತ ಬೆಲೆ ಬೇಕು ನಮಗೆ ಅಂತ ಹೇಳಿ ಹೋರಾಟ ಮಾಡಿದ ಪ್ರತಿಫಲವಾಗಿ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದಿದ್ರು। ಅಲ್ಲಿ ಹಲವಾರು ವಿಷಯಗಳು ಸುಮಾರು 7 ಗಂಟೆಗಳ ಕಾಲ ಚರ್ಚೆ ಮಾಡಿ ಎಷ್ಟೆಷ್ಟು ಕೊಡ್ತೀನಿ ಅನ್ನೋದು ಒಂದು ಇತ್ಯರ್ಥ ಮಾಡಿದ ಪರಿಣಾಮವಾಗಿ ನಾವು ನಿನ್ನೆ ದಿನ ಹೋರಾಟ ಹಿಂಪಡಿಬೇಕಾಗಿತ್ತು। ಆದ್ರೆ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿದ್ವು, ಇಲ್ಲಿ ಇಳುವರಿ ಕಡಿಮೆ ಐತೋ ಏನೋ ಅಂತ ಹೇಳಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ತಾನೇ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಇಲ್ಲ ಇಲ್ಲಿ ಕೂಡ ಇಳುವರಿ ವೇರಿಯೇಷನ್ ಇದೆ, ಕೆಲವೊಂದು ಫ್ಯಾಕ್ಟ್ರಿದು 11.25 ಹೆಚ್ಚದ, ಇನ್ನು ಕೆಲವೊಂದ್ರದ್ದು 10 ಇದೆ, ಇನ್ನು ಕೆಲವೊಂದ್ರದ್ದು 9.9 ಕೆಳಗದವ। ಆ ಒಂದು ಅನುಗುಣವಾಗಿ ಕೆಲವೊಬ್ಬರಿಗೆ 3300 ಬರ್ತವೆ, ಇನ್ನು ಕೆಲವರಿಗೆ 3100 ಬರ್ತದ, ಇನ್ನು ಕೆಲವೊಬ್ಬರಿಗೆ 2850 ಬರ್ತದ ಅಂತ ಹೇಳಿ ಅವ್ರು ಮನವರಿಕೆ ಮಾಡಿಕೊಟ್ರು। ಅದೇ ರೀತಿಯಾಗಿ ತೂಕದಲ್ಲಿ ಆಗಿರುವಂತಹ ಮೋಸ ಹಾಗೆ ಇನ್ನು ಹಲವಾರು ಒಂದಿಷ್ಟು ಕಂಡೀಷನ್ಗಳು ಹೇಳಿ ನಾವು ಕೂಡ ಇವತ್ತಿನ ದಿನ ಹೋರಾಟವನ್ನು ಹಿಂಪಡೆಯೋದ್ರ ಮೂಲಕ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದೆವು। ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಸಿರು ಶಾಲೆ ಹಾಕಿ ರೈತ ಗೀತೆಯೊಂದಿಗೆ ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆವು। ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಕಬ್ಬು ಬೆಳೆಗಾರರಿಗೆ ಅತ್ಯಂತ ಹೆಚ್ಚಿನ ಸಂತೋಷದ ವಿಷಯ, ಯಾಕಂದ್ರೆ ಕೇವಲ 10-20 ರೂಪಾಯಿ ತಗೊಳ್ಳುವಂತ ರೈತರು ಇವತ್ತಿನ ದಿನ ಪ್ರತಿ ಒಂದು 500 ರೂಪಾಯಿಗಿಂತ ಹೆಚ್ಚು ಲಾಭ ಗಳಿಸುವಂತಾಯ್ತು ಪ್ರತಿ ಟನ್ನಿಗೆ। ಇದರಿಂದ ರೈತರಿಗೆ ಕೂಡ ಒಂದಿಷ್ಟು ಅನುಕೂಲ ಆಗಿದೆ। ಎಲ್ಲ ರೈತ ಬಂದರು ಕೂಡ ಈಗಾಗಲೇ ನಮಗೆ ಫೋನ್ ಹಚ್ಚಿ ಶುಭಾಶಯ ಕೋರ್ಲಾಕತ್ತಾರ। ಇಲ್ಲಿವರೆಗೆ ಎಲ್ಲ ಸಪೋರ್ಟ್ ಮಾಡಿರುವಂತಹ ಮಾನ್ಯ ಜಿಲ್ಲಾಡಳಿತಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಪೊಲೀಸ್ ಸಿಬ್ಬಂದಿಯವರಿಗೆ ಇರ್ಬೋದು, ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ। ಸಂಗಮೇಶ್ವರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿರ್ಸನೆ, ವಿಜಯಪುರ ಜಿಲ್ಲಾ। ಸರ್, ಇವತ್ತು 5ನೇ ದಿನ ಸತತವಾಗಿ 5ನೇ ದಿನ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೊಟ್ಕೊಂಡಿದ್ವಿ। ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ಆದೇಶ ಹೊರಡಿಸಿದ್ರು, ಒಂದು 11.25 ರಿಕವರಿ ಇರುವವರೆಗೆ ಒಂದು ಫ್ಯಾಕ್ಟ್ರಿ ಅವರು 3200 ರೂಪಾಯಿ ಕೊಡಬೇಕು, ಅದರ್ಸ್ ಸರ್ಕಾರ 50 ಮತ್ತು ಫ್ಯಾಕ್ಟ್ರಿ ಮಾಲಕರು 50 ಕೂಡಿ 3300 ರೂಪಾಯಿ ಕೊಡ್ಬೇಕಂತ ಹೇಳಿದರು। ಆಮೇಲೆ ಇನ್ನು 10.25 ರಿಕವರಿ ಇರುವವರೆಗೆ 3100 ರೂಪಾಯಿ ಕೊಡಬೇಕು, ಫ್ಯಾಕ್ಟ್ರಿ ಮಾಲೀಕರ 50, ಸರ್ಕಾರದವ್ರ 50, 3200 ಆಗ್ತೈತೆ ಅಂತ ಆದೇಶ ಹೊರಡಿಸಿದ್ರು। ಆದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಇಲ್ಲದ್ರಿಂದ ನಾವು ಗೊಂದಲಾಗಿದ್ದೀವಿ। ಏನು ಸರ್ಕಾರ 50 ಮತ್ತು ಫ್ಯಾಕ್ಟ್ರಿ ಮಾಲೀಕರು 50 100 ರೂಪಾಯಿ ಕೊಡ್ತಿದ್ರು, ಅದು ಕೇವಲ ರಿಕವರಿ ಇದ್ದವ್ರಿಗೆ ಸಿಗುತ್ತೋ ಅಥವಾ ರಿಕವರಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟಿಲ್ಲ, ಹೀಗಾಗಿ ನಮ್ಗೆ ಸಿಗ್ತೈತಿಲ್ಲ ಅಂತ ಗೊಂದಲದಲ್ಲಿದ್ದು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಮನವೊಲಿಸಿದ್ರು ಕೂಡ ನಾವು ಅಧಿಕೃತವಾಗಿ ಆದೇಶ ತುಂಬರಿ ಆದೇಶದಲ್ಲಿ ಏನಿದೆ ನಮ್ಮ ಜಿಲ್ಲೆಗೆ ಇದರಿಂದ ಏನು ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದು ವಿಚಾರ ಮಾಡ್ಕೊಂಡು ಮುಂದಿನ ಹೋರಾಟದ ರೂಪರೇಷೆಗಳನ್ನು ಹಾಕೋತ ಅಂತ ಹೇಳಿದ್ವಿ। ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೆಲವೊಂದು ಷರತ್ತುಬದ್ಧಗಳನ್ನ ಒಪ್ಪಿಸಿದ್ವಿ, ಯಾಕಂದ್ರೆ ಅವ್ರು ಬಂದು ಹೇಳಿದ್ರು ಎಲ್ಲ ನೇರವಾಗಿ ರೈತರಿಗೇನೆ ಒಂದು ಟನ್ ಕಬ್ಬಿಗೆ 100 ರೂಪಾಯಿ ನೇರವಾಗಿ ಬರುತ್ತೆ, ಆಮೇಲೆ ನಮ್ಮ FRP ದರದ ಪ್ರಕಾರ ಆಕೈತೆ ಅಂತ ಅಂದಾಗ ಒಂದು 4 ಫ್ಯಾಕ್ಟ್ರಿಗಳಲ್ಲಿ ರಿಕವರಿ ಚಲೋ ಇದೆ, ಇನ್ನು ಕೆಲವೊಂದು 2 ಫ್ಯಾಕ್ಟ್ರಿಲಿ ಇಲ್ಲ, ಆದರೂ ಕೂಡ ಹೋದ ವರ್ಷಕ್ಕಿಂತ ಈ ಸರಿ ಆ ಬಿಲ್ಲನ್ನು ಹಾಕಿ ಸುಮಾರು ಒಂದು 100ರಿಂದ 200 ರೂಪಾಯಿ ಬರುವ ನಮ್ಗೆ ಆಶಾಭಾವನೆ ಇತ್ತು, ಅದನ್ನು ಹೇಳಿದರು। ಅದ್ರ ಜೊತೆಗೆ ನಾವು 15 ದಿನಗಳ ಒಳಗಡೆ ನಮ್ಗೆ ಬಿಲ್ ಹಾಕಬೇಕು, ಬಿಲ್ ಹಾಕದೆ ಹೋದ್ರೆ 15% ಬಡ್ಡಿ ಹಾಕಿ ಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಪಿಸಿದ್ರು, ಅವರು ಅದನ್ನು ಒಪ್ಕೊಂಡ್ರು। ನಮ್ಮ ಕಾಟದಲ್ಲಿ ಮೋಸ ಆಕೈತಿ, ಅದನ್ನು ಕೂಡ ನೀವು ಒಂದು ತಂಡವನ್ನು ಮಾಡಿ ಚೆಕ್ ಮಾಡಿ ಅದನ್ನು ಕೂಡ ಸರಿಪಡಿಸ್ಬೇಕು ತಂದಾಗ ಅದನ್ನು ಅವರು ಒಪ್ಕೊಂಡ್ರು। ಅವರ ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಭರವಸೆ ಇಟ್ಕೊಂಡು ಇವತ್ತಿನ ಹೋರಾಟವನ್ನ ಇವತ್ತು 5 ದಿನ ಏನು ಸತತ ನಾವು ಹೋರಾಟ ಮಾಡ್ತಿದ್ವಿ। ಆ ಹೋರಾಟದಲ್ಲಿ ಕನ್ನಡ ಪರ, ದಲಿತ ಪರ ಹಾಗೂ ಎಲ್ಲ ಸಂಘಟನೆಯ, ಆಮೇಲೆ ವಿದ್ಯಾರ್ಥಿ ವಕೀಲರ ಸಂಘದವರು ಎಲ್ಲರೂ, ಮಠದ ನಾಡಿನ ಮಠಾಧೀಶರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ರು। ಅದರ ಫಲವಾಗಿ ಇವತ್ತು ನಮ್ಮ ರೈತರಿಗೆ ಒಂದು ಜಯ ಸಿಕ್ಕಿದೆ ಅಂತಕ್ಕಂಥದ್ದನ್ನ ಒಂದು ಸಿವಿ ಹಂಚೋದ್ರ ಮುಖಾಂತರ ಈ ಹೋರಾಟವನ್ನ ಹಿಂಪಡೆದಿದೆ। ಇಲ್ಲಿಗೆ ಮುಕ್ತಾಯ ಹಂಗೇನ್ ಮತ್ತೆ ಈ ಹೋರಾಟ ಇಲ್ಲಿಗೆ ತಾತ್ಕಾಲಿಕ ಮುಕ್ತಾಯ, ಮತ್ತೆ ನಿರಂತರ ರೈತರ ಬೇಡಿಕೆಗಳಿಗೆ ಏನಾದರೂ ಅನ್ಯಾಯ ಆದಾಗ ಆ ಹೋರಾಟ ಅಂದ್ರೆ ಖಂಡಿತ ಇರುತ್ತದೆ। ನನ್ನ ಹೆಸರು ರಾಹುಲ್ ಕುಬಕಡ್ಡಿ ಅಂತೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ। ನಾನು ಮೊದಲಿಗೆ ತಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ, ಯಾಕಂದ್ರೆ ತಮ್ಮೆಲ್ಲ ಪ್ರಸಾರ ಮಾಡೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತಿ ನಮ್ಮ ರೈತರ ಬೇಡಿಕೆಯನ್ನು ಈಡೇರಿಸಿದ್ರು ಅಂತೇಳಿ ಖುಷಿಯಿಂದ ಇದನ್ನ ನಾನು ಸಂಭ್ರಮಿಸಿದೆ। ಕಳೆದ 5 ದಿನಗಳಿಂದ ವಿಜಯಪುರದಲ್ಲಿ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟ ಈಗ ಅಂತ್ಯಗೊಂಡಿದೆ। ಕಾರಣ
ವಿಜಯಪುರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಕೆ ಅವರು ಈಗ ತಾನೇ ಈ ವೇದಿಕೆಗೆ ಬಂದು ಒಂದು ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ ರೈತ ಮುಖಂಡರ ಕೈಯಲ್ಲಿ. ಆ ಒಂದು ಆದೇಶದ ಪ್ರಕಾರ 10.50 ಇಳುವರಿ ಇದ್ದವರಿಗೆ ಪ್ರತಿ ಕ್ವಿಂಟಲ್ಗೆ 3,550, ಅದಕ್ಕಿಂತ ಕಡಿಮೆ ಇದ್ದವರಿಗೆ ಅದ್ರ ತಕ್ಕಂತೆ ಕೊಡಬೇಕು ಅಂತೇಳಿ ಆದೇಶ ಇದೆ. ಮತ್ತೆ 100 ರೂಪಾಯಿ ಏನು ನಿನ್ನೆ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿತ್ತು, 50 ರೂಪಾಯಿ ಕಬ್ಬು ಫ್ಯಾಕ್ಟರಿ ಮಾಲೀಕರಿಂದ, 50 ರೂಪಾಯಿ ಸರ್ಕಾರದ ವತಿಯಿಂದ ಏನು ಕೊಡೋದಿದೆ ಅದು ಇಡೀ ರಾಜ್ಯಕ್ಕೆ ಇದೆ. ಅದು ಕೂಡ ನಮ್ಮ ಬಿಜಾಪುರ ಒಂದು ಕಬ್ಬು ಬೆಳೆಗಾರ ಕೂಡ ಅನ್ವಯ ಆಗುತ್ತೆ. ಈ ಒಂದು ಸುದ್ದಿ ವಿಜಯಪುರ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಒಂದು ಸಂತಸ ಸುದ್ದಿ. ಈ ಒಂದು ಸಂತಸವನ್ನು ಎಲ್ಲ ಕಬ್ಬು ಬೆಳೆಗಾರ ರೈತರು ಈಗ ತಾನೇ ಸಿಹಿಯನ್ನು ಹಂಚಿ ಒಂದು ಸಂಭ್ರಮಾಚರಣೆ ಮಾಡಿದ್ದಾರೆ. ಸಿಹಿಯನ್ನು ಜಿಲ್ಲಾಧಿಕಾರಿಗಳು ಕೂಡ ತಿನ್ನಿಸಿದ್ದಾರೆ, ಡಿವೈಎಸ್ಪಿ ಅವರು ಕೂಡ ತಿನ್ನಿಸಿದ್ದಾರೆ, ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಸಿಹಿಯನ್ನು ಹಂಚಿ ಎಲ್ಲ ಇಲ್ಲಿ ನೆರೆದಂತ ಎಲ್ಲ ರೈತ ಮುಖಂಡರು ರೈತರಿಗೆ ಒಂದು ಸಿಹಿಯನ್ನು ಹಂಚಿ ಒಂದು ಸಂಭ್ರಮಾಚರಣೆ ಮಾಡಿದ್ದೀವಿ. ಭೋಗೇಶ್ವರಪುರ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ಈಗಾಗಲೇ ಸತತ 5 ದಿನಗಳಿಂದ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಂತ ಈ ಸಂದರ್ಭದಲ್ಲಿ ನಿನ್ನೆ ದಿನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕಾರ್ಖಾನೆ ಮಾಲೀಕರ ಮಧ್ಯೆ ನಡೆದಂತ ಒಂದು ತುರ್ತು ಸಭೆಯಲ್ಲಿ ಕೈಗೊಂಡ ಒಂದು ನಿರ್ಣಯ ಪ್ರಕಾರವಾಗಿ ಇಂದು ಜಿಲ್ಲಾಧಿಕಾರಿಗಳು ಆದೇಶ ಪ್ರತಿಯನ್ನು ತೆಗೆದುಕೊಂಡು ಬಂದು ಆ ಆದೇಶದ ಏನು ನಿನ್ನೆ ಒಂದು ಕಾರ್ಖಾನೆ ಮತ್ತು ಸರ್ಕಾರ ಮಧ್ಯೆ ಏನು ಒಡಂಬಡಿಕೆ ಆಗಿತ್ತು, ಮಾತುಕತೆ ಆಗಿತ್ತು, 3,300 ಅಂತೆ ಕೊಡ್ತೀನಿ ಅಂತ ಹೇಳಿ, ಆ ಪ್ರಕಾರ ವಿಜಯಪುರದಲ್ಲಿ ಕೂಡ ನಮ್ಮ 10 ಕಾರ್ಖಾನೆಗಳದಾವ. ಆ 10 ಕಾರ್ಖಾನೆಗಳ ಒಂದೊಂದು ರಿಕವರಿ ಕೆಲವೊಂದು ಹೆಚ್ಚು ಬರ್ತಾವ, ಕೆಲವೊಂದು ಕಡಿಮೆ ಬರ್ತಾವ. ಆಯಾ ಆಧಾರ ಮೇಲೆ ನಾವು ಕೊಡ್ತೇವೆ. ಅದಕ್ಕೆ 50 ಸರ್ಕಾರ ಕೊಡೋದು, ಇನ್ನು 50 ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರು ಕೊಡ್ಬೇಕಂತ ಒಂದು 100 ರೂಪಾಯಿ ಕೊಡ್ಬೇಕಂತ ಹೆಚ್ಚುವರಿ ಐತಲ್ಲ, ಪ್ರತಿಯೊಂದು ಕಾರ್ಖಾನೆಗೆ ಅದು ಕೊಡ್ತೇವೆ. ಕೆಲವೊಂದು ಹೋದ್ ಸಲ ಏನು ರಿಕವರಿ ಇತ್ತಲ್ಲ ಅದು ಈ ಸಲ ರಿಕವರಿ ಬೇರೆ, ಆ ರಿಕವರಿ ಮೇಲೆ ಆಯಾ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳು ಈ ರೈತರಿಗೆ 10 ಕಾರ್ಖಾನೆಗಳು ಕೊಡಬೇಕು. ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಒಂದು ಇಲ್ಲೊಂದು ತಂಡ ಸಮಿತಿ ರಚನೆ ಮಾಡಿ ಯಾವುದೇ ಕಾರ್ಖಾನೆಯಲ್ಲಿ ಪಾರದರ್ಶಕವಾಗಿ 10 ಕಾರ್ಖಾನೆಯಲ್ಲಿ ಪಾರದರ್ಶಕವಾಗಿ ಕೆಲಸ ಕಾರ್ಯ ನಡೀಬೇಕಂತೇಳಿ ಒಂದು ಜಿಲ್ಲಾ ಸರ್ಕಾರಿ ಅಥವಾ ಜಿಲ್ಲಾಧಿಕಾರಿಗಳು ಹಾಗೂ ಫುಡ್ DC ಅವರಾಗಿರ್ಬೋದು, ರೈತ ಸಂಘಟನೆ ಮುಖಂಡರು ಒಳಗೊಂಡು ಒಂದು ಸಮಿತಿಯನ್ನು ರೆಡಿ ಮಾಡಿ ಅದಕ್ಕೆ ಬೇರೆ ಬೇರೆ ಕಾರ್ಖಾನೆಗಳಿಗೆ ವಿಸಿಟ್ ಮಾಡುವ ಮೂಲಕ ಆಗಿರ್ಬೋದು ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಾರ. ಆ ಭರವಸೆ ಮೇಲೆ ಇವತ್ತು ಅಹೋರಾತ್ರಿ ಧರಣಿ ಅಂತ್ಯ ಆಗ್ಯದ. ಅದು ಅಂತ್ಯ ಯಾವುದೇ ರೀತಿಯಲ್ಲಿ ನಮಗೆ ಮತ್ತೆ ಗೊಂದಲ ಸೃಷ್ಟಿ ಆಯಿತು, ಅನ್ಯಾಯ ಆಯ್ತಂದ್ರೆ ರೈತ ಸಂಘಟನೆ ಮೂಲಕ ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಕೂಡಿ ಮತ್ತೆ ಹೋರಾಟಕ್ಕೆ ನಾವು ಹೊಣೆಯಾಗಿರ್ತೀವಿ ಅಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಶ್ರೀಶೈಲ್ ಮುಳುಜಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯ. ಕಳೆದ 5 ದಿನಗಳಿಂದ ಈ ಕಬ್ಬಿನ ದರಕ್ಕಾಗಿ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ದೆವು. ಈ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಈ ಏನು ಇಳುವರಿ ಮೇಲೆ ಏನೈತಿಲ್ಲ, ಯಾವ ಜಿಲ್ಲೆದಾಗ ಏನೇನೈತಿ 9%, 10 ಹಿಂಗೆ ಇಳುವರಿ ಐತಿ. ನಮ್ಮ ಜಿಲ್ಲೆಯಲ್ಲಿ 10ರ ಮೇಲೆ ಅದ. ಆದರೆ 4 ಫ್ಯಾಕ್ಟ್ರಿಗಳು ಏನಿದೆ 3,000ವರೆಗೂ ಹಾಕದ. ಕೆಲವೊಂದು ಫ್ಯಾಕ್ಟ್ರಿ ಏನಿದೆ 3,200 ಕೊಡ್ತಾರೆ. ಅನ್ನೂ ಕೊಟ್ಟಿದ್ದಕ್ಕೆ ನಾವು ಖುಷಿಯಾಗಿ ಈ ಧರಣಿ ಸತ್ಯಾಗ್ರಹವನ್ನು ನಾವು ಮುಕ್ತಾಯಗೊಳಿಸಿದೆವು. ಮತ್ತು 50 ರೂಪಾಯಿ ಏನದ ಇವರು ಫ್ಯಾಕ್ಟ್ರಿ ಅವ್ರು ಕೊಡ್ತಂದಾರಲ್ಲ ಅದ್ರ ಜವಾಬ್ದಾರಿ ಏನದ ಸರ್ಕಾರ ಹೊತ್ಕೋತೀವಿ ಹೇಳಿ. ಯಾಕಂದ್ರೆ ನಮಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಕಡೆಯಿಂದ ಬೇಡ, ಸರ್ಕಾರ ಕೊಡ್ರಿ, ನೀವು ಫ್ಯಾಕ್ಟ್ರಿ ಕಡೆ ಇಸ್ಕೊರ ಅಂತೇಳಿವು. ಅದಕ್ಕೆ ಪರಿಶೀಲನೆ ಮಾಡ್ತಂದ್ರೆ ಮಲ್ಲಿಕಾರ್ಜುನ್ ಭಟ್ಟಿಗೆ, वाल्मीकि संघ राज्याध्यक्ष। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।